ಹಾಯ್ ಆಲ್, ಇದು ಗುರುವಾರದ ದಿನದ ಬೆಳಗ್ಗಿನ ವ್ಲಾಗು. ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಾಗಿಲಿಗೆಲ್ಲ ತೊಳ್ಕೊಂಡು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರು ಹಾಕಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಆಗ್ಲೇನೆ. ಹಾಗಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ಹೊರಗಡೆನೂ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿದ್ದೆ, ಹಾಗಾಗಿ ಕೆಲಸ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಆಗೋಗ್ಬಿಡ್ಬೇಕು, ಪೂಜೆ ಇರುತ್ತೆ. ಹಾಗಾಗಿ ಮಗಳು ಅಪರೂಪಕ್ಕೆ ಬೂಸ್ಟ್ ಬೇಕು ಅಂತ ಕೇಳಿದ್ಲು, ಹಾಗಾಗಿ ಅವಳಿಗೊಂದು ಸ್ವಲ್ಪ ಬೂಸ್ಟ್ ಮಾಡಿಕೊಟ್ಟು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡೆ ಚಟ್ನಿಗೆ. ಇಡ್ಲಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಉಕ್ಕಿ ಬಂದಿತ್ತು. ನೈಟ್ ಉಪ್ಪು ಹಾಕಿಟ್ಟಿದ್ದೆ, ಹಾಗಾಗಿ ಚೆನ್ನಾಗಿ ಉಕ್ಕಿ ಬಂದಿತ್ತು. ಇಡ್ಲಿನೂ ಒಂದು ಕಡೆಗೆಲ್ಲ ಜೋಡಿಸ್ಬಿಟ್ಟು ಪಾತ್ರೆಗೆ ಹಾಕಿ ಇಡ್ಲಿನೂ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಮಾಮೂಲಿ ಚಟ್ನಿ ಎಲ್ಲರೂ ಯಾವ ಥರ ಮಾಡ್ತಾರೋ ಅದೇ ಥರನೇ ನಾನು ಮಾಡೋದು. ಸಾಂಬಾರು ಏನಾದರೂ ಮಾಡಿದರೆ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೆ. ಸಾಂಬಾರು ಏನು ಮಾಡಲಿಲ್ಲ, ನೈಟ್ದು ಸಾಂಬಾರು ಇತ್ತಲ್ಲ, ಹಾಗಾಗಿ ಅದರಲ್ಲೇ ತಿಂತೀವಿ ಅಂದಿದ್ರು. ಹಾಗಾಗಿ ಚಟ್ನಿ ಒಂದು ಮಾಡಿಕೊಂಡು ಆಮೇಲೆ ಮಕ್ಕಳು ನೆಪ್ಸೋಣ ಅಂತ ಹೋದರೆ ಅವ್ರು ಇನ್ನೂ ಎದ್ದೇ ಇರಲಿಲ್ಲ. ಹಾಲಿಡೇಸ್ ಇದ್ದಾಗ ಮಾತ್ರ ಈ ಥರ ಇರ್ತಾರೆ. ಆಮೇಲೆ ಇಡ್ಲಿನೂ ಎಲ್ಲ ರೆಡಿ ಆಗಿತ್ತು. ಇಡ್ಲಿನೂ ತೆಗೆದ್ಬಿಟ್ಟು ಚಟ್ನಿ ಎಲ್ಲ ಆಡಿಸ್ಕೊಂಡು ಆಮೇಲೆ ಅದಕ್ಕೂ ಚಟ್ನಿಗೂ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಕ್ಕಳನ್ನ ಎಬ್ಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಅವ್ರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟು ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಮತ್ತೆ ಪಾತ್ರೆ ಎಲ್ಲ ತೊಳೆದು ನಾನು ಕೂಡ ಸ್ನಾನ ಮಾಡ್ಕೊಬಂದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸ್ಕೊಂಡೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.